ಪ್ರಮುಖವಾಗಿ ಸಿಎಂ ರಾಜಣ್ಣ ಮನೆಯಲ್ಲಿ ಔತಣ ಕೂಟ. ತುಮಕೂರಿನ ಖ್ಯಾತ ಸಂದ್ರ ಬಳಿ ಇರುವಂತಹ ರಾಜಣ್ಣ ಮನೆ ಬಾಡೂಟವನ್ನ ಸವಿದಿದ್ದಾರೆ ಸಿದ್ದರಾಮಯ್ಯನವರು. ರಾಜಣ್ಣ ಅವರ ಮನೆಯಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ ಅದರ ಎಕ್ಸ್ಕ್ಲೂಸಿವ್ ದೃಶ್ಯ. ನಾಟಿ ಕೋಳಿ ಸಾರು, ಮುದ್ದೆ, ಕಬಾಬ್, ಬಿರಿಯಾನಿಯನ್ನ ಸವಿದಿದ್ದಾರೆ ಸಿಎಂ. ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಭಯ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಊಟದ ಸಂದರ್ಭದಲ್ಲಿ ಸಾಕಷ್ಟು ತೀವ್ರ ಕುತೂಹಲವನ್ನ ಕೇಳಿಸಿರುವಂತದ್ದು ಖ್ಯಾತ ಸಂದ್ರ ಬಳಿ ಇರುವಂತಹ ರಾಜಣ್ಣ ಅವರ ಮನೆ. ರಾಜಣ್ಣ ಅವರ ಮನೆಗೆ ತೆರಳಿ ಉಭಯ ಕೆಲವೊಂದಿಷ್ಟು ರಾಜಕೀಯ ಮಾತುಕತೆಗಳನ್ನ ಆಡಿರುವಂತದ್ದು. ಬಾಡೂಟವನ್ನ ಸವಿಯುತ್ತ ಸಿದ್ದರಾಮಯ್ಯನವರು ಕೆಲವೊಂದಿಷ್ಟು ವಿಚಾರಗಳ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಈ ಒಂದು ಔತಣ ಕೂಟದ ವಿಚಾರ. ನೋಡಿ, ರಿಪಬ್ಲಿಕ್ ಕನ್ನಡದಲ್ಲ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ನಾನ್ ವೆಜ್ ಊಟ ನನಗೆ ಹುಷಾರಿರಲಿಲ್ಲ. ಸೊ ಹಾಗಾಗಿ ಜ್ವರ ಇದ್ದದ್ರಿಂದ ಬಾಯಿನೂ ಕೆಟ್ಟೋಗಿತ್ತು. ನಾನ್ ವೆಜ್ ಸಿಗ್ತಲ್ಲ, ಕೋಳಿ ಇಡ್ಲಿ, ಕಾಲ್ ಸೂಪು, ಆಮೇಲೆ ಚಿಕನ್, ನಾಟಿ ಚಿಕನ್ ಎಲ್ಲ ಇತ್ತು, ಚೆನ್ನಾಗಿತ್ತು. ರಾಜಣ್ಣ ಅವ್ರಿಗೆ ಮತ್ತೆ ಸಚಿವ ಸಂಪುಟ ಅಂತ ಮನವಿ ಮಾಡಿದ್ದಾರೆ. ಯಾವಾಗಲೂ ರಾಜಣ್ಣನ ಜೊತೆ ಸಿಹಿ ಸುದ್ದಿನೇ ಇರೋದು. ಅಲ್ಲ, ತಮ್ಮ ಅವಧಿಯಲ್ಲಿ ಅವರು ನಿಗಮನೆ ಕೊಡಬೇಕು ಅಂತ. ಅದಾಯ್ತು, ಈಗ ಬೇರೆ ವಿಚಾರ ಮಾಡಿ ನಾನು ಹೈಕಮಾಂಡ್ನವ್ರ ಜೊತೆ ಮಾತಾಡ್ತೀನಿ. ಮಾತಾಡಿ ಬೇರೆ ವಿಚಾರ ಡಿಕೆಶಿ ಅವರು ಡೆಲ್ಲಿ ಹೋಗಿದ್ದಾರೆ. ನಂಗೆ ಗೊತ್ತಿಲ್ಲಪ್ಪ. ನಾನ್ ವೆಜ್ ಊಟ ನನಗೆ ಹುಷಾರಿರಲಿಲ್ಲ. ಸೊ ಹಾಗಾಗಿ ಜ್ವರ ಇದ್ದದ್ರಿಂದ ಬಾಯಿನೂ ಕೆಟ್ಟೋಗಿತ್ತು. ನಾನ್ ವೆಜ್ ಸಿಗ್ತಲ್ಲ, ಕೋಳಿ ಇಡ್ಲಿ, ಕಾಲ್ ಸೂಪು, ಆಮೇಲೆ ಚಿಕನ್, ನಾಟಿ ಚಿಕನ್ ಎಲ್ಲ ಇತ್ತು, ಚೆನ್ನಾಗಿತ್ತು. ರಾಜಣ್ಣ ಅವ್ರಿಗೆ ಮತ್ತೆ ಸಚಿವ ಸಂಪುಟ. ಪ್ರಮುಖವಾಗಿ ಸಿಎಂ ರಾಜಣ್ಣ ಮನೆಯಲ್ಲಿ ಔತಣ ಕೂಟ. ತುಮಕೂರಿನ ಖ್ಯಾತ ಸಂದ್ರ ಬಳಿ ಇರುವಂತಹ ರಾಜಣ್ಣ ಮನೆ ಬಾಡೂಟವನ್ನ ಸವಿದಿದ್ದಾರೆ ಸಿದ್ದರಾಮಯ್ಯನವರು. ರಾಜಣ್ಣ ಅವರ ಮನೆಯಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ ಅದರ ಎಕ್ಸ್ಕ್ಲೂಸಿವ್ ದೃಶ್ಯ. ನಾಟಿ ಕೋಳಿ ಸಾರು, ಮುದ್ದೆ, ಕಬಾಬ್, ಬಿರಿಯಾನಿಯನ್ನ ಸವಿದಿದ್ದಾರೆ ಸಿಎಂ. ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಭಯ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಊಟದ ಸಂದರ್ಭದಲ್ಲಿ ಸಾಕಷ್ಟು ತೀವ್ರ ಕುತೂಹಲವನ್ನ ಕೇಳಿಸಿರುವಂತದ್ದು ಖ್ಯಾತ ಸಂದ್ರ ಬಳಿ ಇರುವಂತಹ ರಾಜಣ್ಣ ಅವರ ಮನೆ. ರಾಜಣ್ಣ ಅವರ ಮನೆಗೆ ತೆರಳಿ ಉಭಯ ಕೆಲವೊಂದಿಷ್ಟು ರಾಜಕೀಯ ಮಾತುಕತೆಗಳನ್ನ ಆಡಿರುವಂತದ್ದು. ಬಾಡೂಟವನ್ನ ಸವಿಯುತ್ತ ಸಿದ್ದರಾಮಯ್ಯನವರು ಕೆಲವೊಂದಿಷ್ಟು ವಿಚಾರಗಳ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಈ ಒಂದು ಔತಣ ಕೂಟದ ವಿಚಾರ. ನೋಡಿ, ರಿಪಬ್ಲಿಕ್ ಕನ್ನಡದಲ್ಲ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ನಾನ್ ವೆಜ್ ಊಟ ನನಗೆ ಹುಷಾರಿರಲಿಲ್ಲ. ಸೊ ಹಾಗಾಗಿ ಜ್ವರ ಇದ್ದದ್ರಿಂದ ಬಾಯಿನೂ ಕೆಟ್ಟೋಗಿತ್ತು. ನಾನ್ ವೆಜ್ ಸಿಗ್ತಲ್ಲ, ಕೋಳಿ ಇಡ್ಲಿ, ಕಾಲ್ ಸೂಪು, ಆಮೇಲೆ ಚಿಕನ್, ನಾಟಿ ಚಿಕನ್ ಎಲ್ಲ ಇತ್ತು, ಚೆನ್ನಾಗಿತ್ತು. ರಾಜಣ್ಣ ಅವ್ರಿಗೆ ಮತ್ತೆ ಸಚಿವ ಸಂಪುಟ ಅಂತ ಮನವಿ ಮಾಡಿದ್ದಾರೆ. ಯಾವಾಗಲೂ ರಾಜಣ್ಣನ ಜೊತೆ ಸಿಹಿ ಸುದ್ದಿನೇ ಇರೋದು. ಅಲ್ಲ, ತಮ್ಮ ಅವಧಿಯಲ್ಲಿ ಅವರು ನಿಗಮನೆ ಕೊಡಬೇಕು ಅಂತ. ಅದಾಯ್ತು, ಈಗ ಬೇರೆ ವಿಚಾರ ಮಾಡಿ ನಾನು ಹೈಕಮಾಂಡ್ನವ್ರ ಜೊತೆ ಮಾತಾಡ್ತೀನಿ. ಮಾತಾಡಿ ಬೇರೆ ವಿಚಾರ ಡಿಕೆಶಿ ಅವರು ಡೆಲ್ಲಿ ಹೋಗಿದ್ದಾರೆ. ನಂಗೆ ಗೊತ್ತಿಲ್ಲಪ್ಪ. ನಾನ್ ವೆಜ್ ಊಟ ನನಗೆ ಹುಷಾರಿರಲಿಲ್ಲ. ಸೊ ಹಾಗಾಗಿ ಜ್ವರ ಇದ್ದದ್ರಿಂದ ಬಾಯಿನೂ ಕೆಟ್ಟೋಗಿತ್ತು. ನಾನ್ ವೆಜ್ ಸಿಗ್ತಲ್ಲ, ಕೋಳಿ ಇಡ್ಲಿ, ಕಾಲ್ ಸೂಪು, ಆಮೇಲೆ ಚಿಕನ್, ನಾಟಿ ಚಿಕನ್ ಎಲ್ಲ ಇತ್ತು, ಚೆನ್ನಾಗಿತ್ತು. ರಾಜಣ್ಣ ಅವ್ರಿಗೆ ಮತ್ತೆ ಸಚಿವ ಸಂಪುಟ. ಪ್ರಮುಖವಾಗಿ ಸಿಎಂ ರಾಜಣ್ಣ ಮನೆಯಲ್ಲಿ ಔತಣ ಕೂಟ. ತುಮಕೂರಿನ ಖ್ಯಾತ ಸಂದ್ರ ಬಳಿ ಇರುವಂತಹ ರಾಜಣ್ಣ ಮನೆ ಬಾಡೂಟವನ್ನ ಸವಿದಿದ್ದಾರೆ ಸಿದ್ದರಾಮಯ್ಯನವರು. ರಾಜಣ್ಣ ಅವರ ಮನೆಯಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ ಅದರ ಎಕ್ಸ್ಕ್ಲೂಸಿವ್ ದೃಶ್ಯ. ನಾಟಿ ಕೋಳಿ ಸಾರು, ಮುದ್ದೆ, ಕಬಾಬ್, ಬಿರಿಯಾನಿಯನ್ನ ಸವಿದಿದ್ದಾರೆ ಸಿಎಂ.
ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಭಯ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಊಟದ ಸಂದರ್ಭದಲ್ಲಿ ಸಾಕಷ್ಟು ತೀವ್ರ ಕುತೂಹಲವನ್ನ ಕೇಳಿಸಿರುವಂತದ್ದು ಖ್ಯಾತ ಸಂದ್ರ ಬಳಿ ಇರುವಂತಹ ರಾಜಣ್ಣ ಅವರ ಮನೆಗೆ ತೆರಳಿ ಉಭಯ ಕೆಲವೊಂದಿಷ್ಟು ರಾಜಕೀಯ ಮಾತುಕತೆಗಳನ್ನ ಆಡಿರುವಂತದ್ದು. ಬಾಡೂಟವನ್ನ ಸವಿಯುತ್ತ ಸಿದ್ದರಾಮಯ್ಯನವರು ಕೆಲವೊಂದಿಷ್ಟು ವಿಚಾರಗಳ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಈ ಒಂದು ಔತಣ ಕೂಟದ ವಿಚಾರ. ನೋಡಿ, ರಿಪಬ್ಲಿಕ್ ಕನ್ನಡದಲ್ಲ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ನಾನ್ ವೆಜ್ ಊಟ ನನಗೆ ಹುಷಾರಿರಲಿಲ್ಲ. ಸೊ ಹಾಗಾಗಿ ಜ್ವರ ಇದ್ದದ್ರಿಂದ ಬಾಯಿನೂ ಕೆಟ್ಟೋಗಿತ್ತು. ನಾನ್ ವೆಜ್ ಸಿಗ್ತಲ್ಲ, ಕೋಳಿ ಇಡ್ಲಿ, ಕಾಲ್ ಸೂಪು, ಆಮೇಲೆ ಚಿಕನ್, ನಾಟಿ ಚಿಕನ್ ಎಲ್ಲ ಇತ್ತು, ಚೆನ್ನಾಗಿತ್ತು. ರಾಜಣ್ಣ ಅವ್ರಿಗೆ ಮತ್ತೆ ಸಚಿವ ಸಂಪುಟ ಸೇರ್ಸ್ಕೊಳ್ಬೇಕು ಅಂತ ಮನವಿ ಮಾಡಿದ್ದಾರೆ. ಯಾವಾಗಲೂ ರಾಜಣ್ಣನ ಜೊತೆ ಸಿಹಿ ಸುದ್ದಿನೇ ಇರೋದು. ಅಲ್ಲ, ತಾವು ತಮ್ಮ ಅವಧಿಯಲ್ಲಿ ಅವ್ರಿಗೆ ನಿಗಮೆ ಕೊಡಬೇಕು ಅಂತ. ಅದಾಯ್ತು, ಈಗ ಬೇರೆ ವಿಚಾರ ಮಾಡಿ ನಾನು ಹೈಕಮಾಂಡ್ನವ್ರ ಜೊತೆ ಮಾತಾಡ್ತೀನಿ. ಮಾತಾಡಿ ಬೇರೆ ವಿಚಾರ ಏನಾದ್ರು ಡಿಕೆಶಿ ಅವರು ಡೆಲ್ಲಿ ಹೋಗಿದ್ದಾರೆ ಸರ್. ಡಿಕೆಶಿ ನಂಗೆ ಗೊತ್ತಿಲ್ಲಪ್ಪ. ನಾನು ನಾನ್ ವೆಜ್ ಊಟ ನನಗೆ ಹುಷಾರಿರಲಿಲ್ಲ. ಸೊ ಹಾಗಾಗಿ ಜ್ವರ ಇದ್ದದ್ರಿಂದ ಬಾಯಿನೂ ಕೆಟ್ಟೋಗಿತ್ತು. ನಾನ್ ವೆಜ್ ಸಿಗ್ತಲ್ಲ, ಕೋಳಿ ಇಡ್ಲಿ, ಕಾಲ್ ಸೂಪು, ಆಮೇಲೆ ಚಿಕನ್, ನಾಟಿ ಚಿಕನ್ ಎಲ್ಲ ಇತ್ತು, ಚೆನ್ನಾಗಿತ್ತು. ರಾಜಣ್ಣ ಅವ್ರಿಗೆ ಮತ್ತೆ ಸಚಿವ ಸಂಪುಟ ಸೇರ್ಸ್ಕೊಳ್ಬೇಕು. ಪ್ರಮುಖವಾಗಿ ಸಿಎಂ ರಾಜಣ್ಣ ಮನೆಯಲ್ಲಿ ಔತಣ ಕೂಟ. ತುಮಕೂರಿನ ಖ್ಯಾತ ಸಂದ್ರ ಬಳಿ ಇರುವಂತಹ ರಾಜಣ್ಣ ಮನೆ. ಬಾಡೂಟವನ್ನ ಸವಿದಿದ್ದಾರೆ ಸಿದ್ದರಾಮಯ್ಯನವರು. ರಾಜಣ್ಣ ಅವರ ಮನೆಯಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ ಅದರ ಎಕ್ಸ್ಕ್ಲೂಸಿವ್ ದೃಶ್ಯ. ನಾಟಿ ಕೋಳಿ ಸಾರು, ಮುದ್ದೆ, ಕಬಾಬ್, ಬಿರಿಯಾನಿಯನ್ನ ಸವಿದಿದ್ದಾರೆ ಸಿಎಂ. ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಭಯ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಊಟದ ಸಂದರ್ಭದಲ್ಲಿ ಸಾಕಷ್ಟು ತೀವ್ರ ಕುತೂಹಲವನ್ನ ಕೇಳಿಸಿರುವಂತದ್ದು ಖ್ಯಾತ ಸಂದ್ರ ಬಳಿ ಇರುವಂತಹ ರಾಜಣ್ಣ ಅವರ ಮನೆಗೆ ತೆರಳಿ ಉಭಯ ಕೆಲವೊಂದಿಷ್ಟು ರಾಜಕೀಯ ಮಾತುಕತೆಗಳನ್ನ ಆಡಿರುವಂತದ್ದು. ಬಾಡೂಟವನ್ನ ಸವಿಯುತ್ತ ಸಿದ್ದರಾಮಯ್ಯನವರು ಕೆಲವೊಂದಿಷ್ಟು ವಿಚಾರಗಳ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಈ ಒಂದು ಔತಣ ಕೂಟದ ವಿಚಾರ. ನೋಡಿ, ರಿಪಬ್ಲಿಕ್ ಕನ್ನಡದಲ್ಲ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ನಾನ್ ವೆಜ್ ಊಟ ನನಗೆ ಹುಷಾರಿರಲಿಲ್ಲ. ಸೊ ಹಾಗಾಗಿ ಜ್ವರ ಇದ್ದದ್ರಿಂದ ಬಾಯಿನೂ ಕೆಟ್ಟೋಗಿತ್ತು. ನಾನ್ ವೆಜ್ ಸಿಗ್ತಲ್ಲ, ಕೋಳಿ ಇಡ್ಲಿ, ಕಾಲ್ ಸೂಪು, ಆಮೇಲೆ ಚಿಕನ್, ನಾಟಿ ಚಿಕನ್ ಎಲ್ಲ ಇತ್ತು, ಚೆನ್ನಾಗಿತ್ತು. ರಾಜಣ್ಣ ಅವ್ರಿಗೆ ಮತ್ತೆ ಸಚಿವ ಸಂಪುಟ ಸೇರ್ಸ್ಕೊಳ್ಬೇಕು ಅಂತ ಮನವಿ ಮಾಡಿದ್ದಾರೆ. ಯಾವಾಗಲೂ ರಾಜಣ್ಣನ ಜೊತೆ ಸಿಹಿ ಸುದ್ದಿನೇ ಇರೋದು. ಅಲ್ಲ, ತಾವು ತಮ್ಮ ಅವಧಿಯಲ್ಲಿ ಅವ್ರಿಗೆ ನಿಗಮೆ ಕೊಡಬೇಕು ಅಂತ. ಅದಾಯ್ತು, ಈಗ ಬೇರೆ ವಿಚಾರ ಮಾಡಿ ನಾನು ಹೈಕಮಾಂಡ್ನವ್ರ ಜೊತೆ ಮಾತಾಡ್ತೀನಿ. ಮಾತಾಡಿ ಬೇರೆ ವಿಚಾರ ಏನಾದ್ರು ಡಿಕೆಶಿ ಅವರು ಡೆಲ್ಲಿ ಹೋಗಿದ್ದಾರೆ ಸರ್. ಡಿಕೆಶಿ ನಂಗೆ ಗೊತ್ತಿಲ್ಲಪ್ಪ. ನಾನು ನಾನ್ ವೆಜ್ ಊಟ ನನಗೆ ಹುಷಾರಿರಲಿಲ್ಲ. ಸೊ ಹಾಗಾಗಿ ಜ್ವರ ಇದ್ದದ್ರಿಂದ ಬಾಯಿನೂ ಕೆಟ್ಟೋಗಿತ್ತು. ನಾನ್ ವೆಜ್ ಸಿಗ್ತಲ್ಲ, ಕೋಳಿ ಇಡ್ಲಿ, ಕಾಲ್ ಸೂಪು, ಆಮೇಲೆ ಚಿಕನ್, ನಾಟಿ ಚಿಕನ್ ಎಲ್ಲ ಇತ್ತು, ಚೆನ್ನಾಗಿತ್ತು. ರಾಜಣ್ಣ ಅವ್ರಿಗೆ ಮತ್ತೆ ಸಚಿವ ಸಂಪುಟ ಸೇರ್ಸ್ಕೊಳ್ಬೇಕು.